ರಾಹುಲ್ ಗಾಂಧಿ ಅವರು ಅಥವಾ ಹೈಕಮಾಂಡ್ ಇವತ್ತು ಮತ್ತಷ್ಟು ವೀಕ್ ಆಗಿಬಿಟ್ಟದಂತೆ. ಇನ್ನಿರೋ ಹಾದಿ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯರು ಉಳಿಸ್ಕೊಂಡು ಹೋಗುವಂಥದ್ದು. ಸಿದ್ದರಾಮಯ್ಯ ಬಿಟ್ಟು ಡಿ ಕೆ ಶಿ ಅವ್ರಿಗೆ ಏನಾದರೂ ಅವಕಾಶ ಮಾಡಿಕೊಟ್ರೆ ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಹೊಡೆದು ಬೀಳೋ ಸಾಧ್ಯತೆಗಳಿದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಈ ಬಂದ ರಿಸಲ್ಟ ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯರಿಗೆ ಇನ್ನಷ್ಟು ಬಲ ತಂದು ಕೊಟ್ಟರು. ಈಗಾಗಲೇ ಅವರು ಬಲಿಷ್ಠರಾಗಿದ್ದಾರೆ. ಅವರಿಂದ ಇದ್ದಂತಹ ಒಂದು ಶಾಸಕರ ಬೆಂಬಲ ಆಯಿತು ಅಥವಾ ಈ ಮಂತ್ರಿಗಳ ಬೆಂಬಲ ಆಯಿತು, ಕ್ಯಾಬಿನೆಟ್ ಚಾರ್ಜ್ ಅದ, ಅವ್ರಿಗೆ ಬೇಕಾದ ಜನ ಮ್ಯಾಕ್ಸಿಮಮ್ ಹಾಕ್ಕೊಂಡಿದ್ದಾರೆ. ಹೀಗಾಗಿ ಇವತ್ತು ಅವರ ಕುರ್ಚಿ ಭದ್ರ ಅನ್ನಿಸ್ತದೆ. ಯಾಕಂದ್ರೆ ರಾಹುಲ್ ಗಾಂಧಿಯವರ ಯಾವುದೇ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸ್ಥಿತಿಯೊಳಗಿಲ್ಲ. ಮೊದಲ ತಾವು ಪಕ್ಷವನ್ನು ಹೆಂಗೆ ಉಳಿಸ್ಕೊಳ್ಬೇಕು ಬೆಳೆಸಬೇಕು ಅನ್ನೋ ಚಿಂತೆ ಶುರುವಾಗಿಬಿಟ್ಟದ ಅವ್ರಿಗೆ. ಬಿಹಾರದ ಪೊಲಿಟಿಕ್ಸ್ ನಿಜವಾಗಿ ಭಾಳಷ್ಟು ವಿರೋಧ ಪಕ್ಷಗಳಿಗೆಲ್ಲ ಒಂದು ಮಾರಣಾಂತಿಕ ಹೊಡೆತ ಕೊಟ್ಟಂಗೆ ಆಗಿದೆ. ಅದರಲ್ಲೂ ಅಲ್ಲಿಯ ಲೋಕಲ್ ಸಣ್ಣ ಈ ಒಂದು ಪಕ್ಷಗಳು ಮತ್ತೆ ಮರಳಿ ಮುಟ್ಟಿ ನೋಡ್ಕೊಳ್ಳೋಂಥ ಪ್ರಸಂಗ ಆಗ್ಯದ. ಜೊತೆಗೆ BJP ಇವತ್ತು ಬಲಿಷ್ಠ ಮತ್ತು ಬೆಳೆಯುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಯಾಕಂದರೆ ಮುಂದಿನ ಎಲೆಕ್ಷನ್ ಗೊತ್ತದ ವೆಸ್ಟ್ ಬೆಂಗಾಲ್, ಆಸಾಮ್ನಂತೂ ಈಗಾಗಲೇ ಬೇರೆ ಮಟ್ಟದ ಬೆಳೆದ್ಬಿಟ್ಟಂಗೆ ಆಗ್ಯದ. ಅಲ್ಲಿ ಮುಖ್ಯಮಂತ್ರಿ ಆಯಿತು, ಮತ್ತೇನೋ ಆಯಿತು, ಮತ್ತು ನಮ್ಮ ಮೋದಿ ಅವರಾಯಿತು, ಸಾಕಷ್ಟು ಈ ಒಂದು ಈಶಾನ್ಯ ಭಾಗದಲ್ಲಿ ಪ್ರಭಾವಿಯಾಗಿದ್ದಾರೆ. ಈಗಾಗಲೇ ಇವರು ಎಷ್ಟು ಮಟ್ಟಿಗೆ ಗೆಲ್ಲಬಲ್ಲರು ಅನ್ನೋದು ಈಗ ಉತ್ತರ ಹುಡುಕಿಸೋದು ಕಷ್ಟ ಆಗಿಬಿಟ್ಟದು. ಅದಕ್ಕಾಗಿ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ದೊಳಗೆ ಸಿದ್ದರಾಮಯ್ಯರ ಸರ್ಕಾರ ಸುರಕ್ಷಿತ ಮುಂದಿನ 2.5 ವರ್ಷ ಅನ್ನೋದು ಮಾತ್ರ ಖಾತ್ರಿ ಆಗೋ ಜೊತೆಗೆ ಡಿ ಕೆ ಶಿ ಅವರು ಸಹ ತಮ್ಮ ಇದ್ದಂತಹ ಈ ಪೊಸಿಷನ್ ಉಳಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕಾಗಿದೆ. ಇಲ್ಲಾಂದ್ರೆ ಇದ್ದ ಪೊಸಿಷನ್ದಲ್ಲೂ ಕಟ್ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಯಾಕಂದರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷ ಪದವಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇರುವ ಒಂದು ತಮ್ಮದಿರುತ್ತಿರುವಂಥ